ನನ್ನ ಲ್ಯಾಪ್ಟಾಪ್ ಯಾಕೆ ತುಂಬ ಸ್ಲೋ ಆಗ್ತಿದೆ ಓಪನ್ ಆಗೋದು. ಮೈ ಕಂಪ್ಯೂಟರ್ ಓಪನ್ ಆಗೋದಂತೂ ಅಡ್ವೆಂಚರ್ ಆಗಿದೆ. ಸೊ ನಾನು ಗೆಸ್ ಮಾಡಿರೋ ಪ್ರಕಾರ ರ್ಯಾಮ್ ಅಪ್ಗ್ರೇಡ್ ಮಾಡಿದ್ರೆ ಸರೋಗುತ್ತೆ ಅಂತ ಹೇಳ್ಬಿಟ್ಟು ಕರ್ಸರ್ ವ್ಯಾಲ್ಯೂ ಸೆಲೆಕ್ಟ್ ಅಂತ ಹೇಳ್ಬಿಟ್ಟು 8GB DDR3 ರ್ಯಾಮ್ ತಗೊಂಡಿದ್ದೀನಿ. ಅದನ್ನ ಅನ್ಬಾಕ್ಸ್ ಮಾಡಿ ಇನ್ಸ್ಟಾಲೇಷನ್ ನೋಡೋಣ ಹೆಂಗೆ ಅಂತೇಳಿ. ಸೊ ಅದಕ್ಕಿಂತ ಮುಂಚೆ ನಮಸ್ತೆ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ದ ರಮೇಶ್ ಕುಮಾರ್ ಯೂಟ್ಯೂಬ್ ಚಾನಲ್. ಐ ಹೋಪ್ ಎವ್ರಿವನ್ ಡೂಯಿಂಗ್ ಅಬ್ಸಲ್ಯೂಟ್ಲಿ ಗ್ರೇಟ್. ಇದೆ ನನ್ನ ಡೆಲ್ 555 ಸೀರೀಸ್ ಲ್ಯಾಪ್ಟಾಪ್. ಇದು ನಾನು ಕಾಲೇಜ್ ಎಂಡಿಂಗ್ ಟೈಮಲ್ಲಿ ತಗೊಂಡೆ 3D ಸಾಫ್ಟ್ವೇರ್ ಯೂಸ್ ಮಾಡೋಣ ಅಂತೇಳಿ. ಒಂದು ಸ್ವಲ್ಪ ದಿನ ಯೂಸ್ ಮಾಡಿದೆ. ನಾನು ತುಂಬ ಡೆಸ್ಕ್ಟಾಪ್ ಯೂಸ್ ಮಾಡ್ತಿದ್ದೆ. ಆಲ್ಮೋಸ್ಟ್ ಆಲ್ 97% ನಾನು ಲ್ಯಾಪ್ಟಾಪ್ ಯೂಸ್ ಮಾಡ್ತಿರ್ಲಿಲ್ಲ. ಇನ್ ಕೇಸ್ ನಾನು ಇದನ್ನು ಯೂಸ್ ಮಾಡ್ತೀನಿ ಅಂತ ಹೇಳಿದ್ರೆ ಬರೀ ಗೇಮ್ಸ್ ಆಡೋದಕ್ಕೆ ಯೂಸ್ ಮಾಡ್ತಿದ್ದೆ. ಈ ಲ್ಯಾಪ್ಟಾಪ್ ಓವರ್ ಆಲ್ ಲುಕ್ ಈ ಥರ ಕಾಣುತ್ತೆ. ಸ್ಟಾರ್ಟಿಂಗಲ್ಲಿ ತುಂಬ ಚೆನ್ನಾಗಿತ್ತು, ಬಟ್ ಏನಾಯ್ತು ಏನೋ ಲ್ಯಾಪ್ಟಾಪ್ ಓಪನ್ ಆಗೋದಂತೂ ತುಂಬ ಟೈಮ್ ತೊಗೊಳುತ್ತೆ. ಅದರಲ್ಲಿ ಮೈ ಕಂಪ್ಯೂಟರ್ ಓಪನ್ ಆಗೋದಂತೂ ತುಂಬ ಟೈಮ್ ತೊಗೊಳುತ್ತೆ, ಬಟ್ ಲೋಡ್ ಆಗ್ತಾನೆ ಇರುತ್ತೆ. ಇನ್ನು ಅಪ್ಲಿಕೇಶನ್ ಹೇಳ್ತೀರಾ, ಅದು ಓಪನ್ ಆಗೋದಂತೂ ತುಂಬ ಟೈಮ್ ತೊಗೊಳುತ್ತೆ. ಇದನ್ನು ನಾನು ಸರ್ವಿಸ್ ಸೆಂಟ್ರಿಗೆ ಕೊಡ್ಬೋದು, ಆದರೆ ನಾನೇ ಏನಕ್ಕೆ ಪ್ರಯೋಗ ಮಾಡ್ತಿದ್ದೀನಿ ಅಂದರೆ ನನಗೆ ಆಲ್ರೆಡಿ ಡೆಲ್ ಸರ್ವಿಸ್ ಸೆಂಟರ್ ಜೊತೆ ಆಗಿರೋ ಅನುಭವ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊತೀನಿ. ಬ್ಯಾಂಗ್ಳೂರ್ ದಮ್ಳೂರ್ ಫ್ಲೇವರ್ ನಿಯರ್ ಬೈ ಡೆಲ್ ಸರ್ವಿಸ್ ಸೆಂಟರ್ಗೆ ಎತ್ಕೊಂಡೋಗಿದ್ದೆ. ಅವ್ರು ನನ್ನ ಲ್ಯಾಪ್ಟಾಪ್ ತೋರಿಸಿದ ತಕ್ಷಣ ಸರ್ ಇದಕ್ಕೆ OS ಹೋಗಿದೆ ಅಂತ ಹೇಳಿದ್ರು. ಸರಿ ಅಂತ 1000 ರೂಪೀಸ್ ಬಿಲ್ ಮಾಡಿದ್ರು, OS ಹಾಕಿದ್ರು. ಆ ಲ್ಯಾಪ್ಟಾಪ್ ನಾನು ರಿಸೀವ್ ಮಾಡ್ಕೊಳಕ್ ಹೋದಾಗ ಸರ್ ಏನಾಗಿದೆ ಇದಕ್ಕೆ ಈ ಥರ ಏನಕ್ಕೆ ಸ್ಲೋ ಆಗುತ್ತೆ ಅಂತ ಕೇಳಿದ್ರೆ ಅವ್ರೊಂದು ಜೋಕ್ ಹೇಳಿದ್ರು. ಅದು ನಾನು ಜೋಕಾಗಿ ತೊಗೋಬೇಕೋ ಸೀರಿಯಸ್ ಆಗಿ ತೊಗೋಬೇಕೋ ಗೊತ್ತಿಲ್ಲ. ಗೆಸ್ ಮಾಡಿ ಅವ್ರು ಏನು ಹೇಳಿರ್ತಾರೆ ಅಂತ. ಸರ್ ಇದ್ರ ಮದರ್ ಬೋರ್ಡು ಹೋಗಿದೆ ಅಂತ ಹೇಳಿದ್ರು. ನನಗಂತೂ ನಗು ಬಂತು ಸ್ಟಾರ್ಟಿಂಗಲ್ಲಿ. ನಿಜನಾ? ಮದರ್ ಬೋರ್ಡ್ ಹೋಗಿದೆಯಾ? ಹೋಗಿದ್ರೆ ಮತ್ತೇನಕ್ಕೆ ಆನ್ ಆಗುತ್ತೆ ಅಂತ ನಾನು ಕೇಳಿದೆ. ಇಲ್ಲ, ಮದರ್ ಬೋರ್ಡ್ ಹೋಗಿದ್ದಕ್ಕೆ ಇದು ಈ ಥರ ಸ್ಲೋ ಆಗ್ತಿದೆ ಅಂತ ಹೇಳಿದ್ರು. ಅದು ನಿಜನೋ ಸುಳ್ಳೋ ನನಗೆ ಗೊತ್ತಿಲ್ಲ. ಸರಿ ಕೊಡಿ ಅಂತೇಳಿ ಆ OS ಬಿಲ್ ಪೇ ಮಾಡಿ ರಿಟರ್ನ್ ಎತ್ಕೊಬಂದೆ. ಹಳೆ ದೊಡ್ಡ ಗೇಮ್ಸ್ ಎಲ್ಲ ಪ್ಲೇ ಆಗುತ್ತೆ. 128GB ಇರೋ ಗೇಮ್ಸ್ ಎಲ್ಲ ಪ್ಲೇ ಆಗುತ್ತೆ. ಲೇಟೆಸ್ಟ್ ಈಗೇನು ಬಂದಿದೆ ಆ ಸಾಫ್ಟ್ವೇರ್ ಇನ್ಸ್ಟಾಲ್ ಮಾಡ್ತಿದ್ರೆ ಸಿಸ್ಟಮ್ ಸಖತ್ ಸ್ಲೋ ಆಗ್ತಿದೆ. ಆ ಸಾಫ್ಟ್ವೇರ್ ನಾವು ಯಾವಾಗ ಯೂಸ್ ಮಾಡ್ತೀವೋ ಅವಾಗ ಮೈ ಕಂಪ್ಯೂಟರ್ ಓಪನ್ ಆಗೋದಂತೂ ಅಡ್ವೆಂಚರ್ ಆಗಿದೆ. ಅಷ್ಟು ಬಿಟ್ಟರೆ ಈ ಲ್ಯಾಪ್ಟಾಪಲ್ಲಿ ಬೇರೆ ಏನೂ ಪ್ರಾಬ್ಲಮೇ ಇಲ್ಲ. ನನ್ನ ಲ್ಯಾಪ್ಟಾಪ್ ಸ್ಪೆಸಿಫಿಕೇಶನ್ಸ್ ನಿಮ್ಮ ಜೊತೆ ಶೇರ್ ಮಾಡ್ಕೊಂಡಿಲ್ವಲ್ಲ. ಪ್ರೊಸೆಸರ್ ಬಂದು 2.20 GHz ಇದೆ. ಇದರಲ್ಲಿ 2 ಗ್ರಾಫಿಕ್ಸ್ ಕಾರ್ಡ್ ಇದೆ. ಇಂಟೆಲ್ ಗ್ರಾಫಿಕ್ಸ್ ಕಾರ್ಡ್ ಬಂದು 5500, ಇನ್ವಿಡಿಯಾ ಬಂದು 920 ಇದೆ. 1TB ಹಾರ್ಡ್ ಡಿಸ್ಕು, 8GB ರ್ಯಾಮ್ ಕೊಟ್ಟಿದ್ದಾರೆ. ಅದನ್ನ ಬೇಕಾದ್ರೆ ನಾವು 16GB ವರೆಗೂ ಅಪ್ಗ್ರೇಡ್ ಮಾಡ್ಕೋಬೋದು. ಮೊದಲಿಗೆ ನಾವು ಈ ಲ್ಯಾಪ್ಟಾಪ್ ಬ್ಯಾಟ್ರಿನ ತೆಗಿಯೋಣ. ಈ ಸ್ಕ್ರೂನಲ್ಲೇ ಸ್ಕ್ರೂ ಡ್ರೈವರ್ ಅಲ್ಲಿ ಬಿಟ್ಟರೆ ಈ ATM ಕಾರ್ಡಿಂದ ಇದನ್ನ ತೆಗಿಬೇಕು. ಇಲ್ಲ ಅಂತ ಹೇಳಿದ್ರೆ ನಾವು ಮ್ಯಾನ್ಯಲ್ ಆಗಿ ತೆಗಿತೀವಿ ಅಂತ ಹೇಳಿದ್ರೆ ಅಲ್ಲಿ ಸಣ್ಣ ಲಾಕ್ಸ್ ಇರ್ತವೆ, ಆ ಲಾಕ್ಸ್ ಮುರಿದೋಗ್ತವೆ. ಅದಕ್ಕೆ ನಾನು ATM ಕಾರ್ಡ್ ಯೂಸ್ ಮಾಡಿ ಇದನ್ನ ತೆಗಿತಿದ್ದೀನಿ. ಇಲ್ಲಿ ನೋಡಿ, ಅವ್ರು 2 ಸ್ಲಾಟ್ಸ್ ಕೊಟ್ಟಿದ್ದಾರೆ. ಒಂದರಲ್ಲಿ 4GB, ಇನ್ನೊಂದರಲ್ಲಿ 4GB, ಟೋಟಲ್ 8GB ಕೊಟ್ಟಿದ್ದಾರೆ. ಇದನ್ನ ಬೇಕಾದ್ರೆ ನಾವು ಅಪ್ಗ್ರೇಡ್ ಮಾಡ್ಕೋಬಹುದು. ಒಂದರಲ್ಲಿ 8GB, ಮತ್ತೊಂದರಲ್ಲಿ 8GB, ಟೋಟಲ್ 16GB ವರೆಗೂ ಮಾಡ್ಕೋಬಹುದು. ಸೊ ಇವಾಗ ನಮ್ಮ ರ್ಯಾಮ್ ನ ಅನ್ಬಾಕ್ಸ್ ಮಾಡಿ ಇನ್ಸ್ಟಾಲೇಷನ್ ಮಾಡೋಣ. ಸೊ ಇದೇ ರ್ಯಾಮು ಕರ್ಸರ್ ವ್ಯಾಲ್ಯೂ ಸೆಲೆಕ್ಟೆಡ್ ಅಂತೇಳಿ 8GB ರ್ಯಾಮು. ನೋಡೋಣ ಇದ್ರ ಪರ್ಫಾರ್ಮೆನ್ಸ್ ಯಾವ ಥರ ಇರುತ್ತೆ ಅಂತ. ಅಂದ ಹಾಗೆ ಇದು DDR3L 8GB ರ್ಯಾಮ್ ಕರ್ಸರ್ ವ್ಯಾಲ್ಯೂ ಸೆಲೆಕ್ಟ್. ಇದು ನಮ್ಮ ರ್ಯಾಮ್. ಇದು ಬೋರಿಂಗ್ ಸ್ಟಫ್. ಈ ರ್ಯಾಮ್ ಬಗ್ಗೆ ಇದರಲ್ಲಿ ಎಕ್ಸ್ಪ್ಲನೇಷನ್ ಇದೆ. ಇದೇ ರ್ಯಾಮು ಕರ್ಸರ್ ವ್ಯಾಲ್ಯೂ ಸೆಲೆಕ್ಟ್ 8GB ರ್ಯಾಮ್. ಹಿಂದ್ಗಡೆ ಈ ಸ್ಟಿಕ್ಕರ್ ಇದೆಲ್ಲ ಇದೇ ವಾರಂಟಿ ಸ್ಟಿಕ್ಕರು. ಇದನ್ನು ನಾವು ತೆಗೆದ್ರೆ ವಾರಂಟಿ ಕ್ಲೈಮ್ ಆಗಲ್ಲ. ಈಗ ನೋಡಿ, ನಮ್ಮದು ಹಳೆ ರ್ಯಾಮ್ನ ರಿಮೂವ್ ಮಾಡಬೇಕು. ಈ ಕ್ಲಿಪ್ನ ಸೈಡ್ಗೆ ಫುಲ್ ಮಾಡಿದ್ರೆ ರ್ಯಾಮ್ ಅನ್ಲಾಕ್ ಆಗಿ ಓಪನ್ ಆಗುತ್ತೆ. ನೋಡಿ ಇದೇ ರ್ಯಾಮು. ಈ 4GB ರ್ಯಾಮ್ ಮೇಲೆ ಎಲ್ಲದಕ್ಕಿಂತ ದೊಡ್ಡದಾಗಿ ಮೇಡ್ ಇನ್ ಚೈನಾ ಅನ್ನೋ ಹೆಸರೇ ಕಾಣ್ತಿದೆ. ಸೊ ಅದರ ಪ್ಲೇಸ್ಗೆ ನಮ್ಮದು ಹೊಸ ರ್ಯಾಮ್ನ ಇನ್ಸ್ಟಾಲ್ ಮಾಡೋಣ. ಈ ಥರ ಇದನ್ನು ಅಲ್ಲಿ ಪ್ಲೇಸ್ ಮಾಡಿ ಗಟ್ಟಿಗೆ ಈ ಥರ ಪ್ರೆಸ್ ಮಾಡಿ ಈ ಲಾಕ್ನ ಈ ಥರ ಫುಲ್ ಮಾಡಿದ್ರೆ ಲಾಕ್ ಆಗುತ್ತೆ. ಅಂತೂ ಈ 4GB ರ್ಯಾಮ್ಗೆ ಅಷ್ಟು ಸಿಕ್ತು. ಯಾವುದಕ್ಕೂ ಒಂದ್ಸತಿ ಆನ್ ಮಾಡಿ ನೋಡೋಣ. ಆನ್ ಆದರೆ ನಾವು ಮಾಡ್ತಿರೋ ಪ್ರಯೋಗ ಸಕ್ಸಸ್ ದಾರಿಯಲ್ಲಿದೆ ಅಂತ. OS ಆನ್ ಆಯಿತು. ಇನ್ನೊಂದೇನೆಂದರೆ ಡೈರೆಕ್ಟ್ ಪವರ್ ಅಡ್ಯಾಪ್ಟರ್ ಪ್ಲಗ್ ಇನ್ ಮಾಡಿದ್ದೀನಿ. ಬ್ಯಾಟ್ರಿ ಹಾಕೇ ಇಲ್ಲ, ಆದರೂ ಆನ್ ಆಗಿದೆ. ಈಗ ಈ ಲ್ಯಾಪ್ಟಾಪ್ ಬ್ಯಾಟ್ರಿ ಹಾಕಿ ಆನ್ ಮಾಡಿ ನೋಡೋಣ.
ನೋಡೋಣ ಯೂಸರ್ ಇಂಟರ್ಫೇಸ್ ಅಟ್ಲೀಸ್ಟ್ ಏನಾದರೂ ಸ್ವಲ್ಪ ಸ್ಪೀಡ್ ಆಗಿದೆಯೋ ಇಲ್ಲ ಅದೇ ಥರ ಲ್ಯಾಗಿ ಆಗ್ತಿದೆಯೋ ನೋಡೋಣ. ವಾವ್, ಇಷ್ಟು ಬೇಗ ಆನ್ ಆಯಿತು. ಪರವಾಗಿಲ್ಲ, ಮೈ ಕಂಪ್ಯೂಟರ್ ಅಷ್ಟೇ ಸ್ವಲ್ಪ ಸ್ಪೀಡ್ ಇದೆ. ಮೆಮೊರಿಯಲ್ಲಿ ನೋಡಿ ರ್ಯಾಮ್ 12GB ಅಂತ ತೋರಿಸ್ತಿದೆ. ಅಂತೂ ಇಂತೂ ಸಕ್ಸಸ್ಫುಲ್ಲಾಗಿ ರ್ಯಾಮ್ ಇನ್ಸ್ಟಾಲೇಷನ್ ಆಯಿತು. ಆದರೆ ಇದ್ರ ಪರ್ಫಾರ್ಮೆನ್ಸ್ ಯಾವ ಥರ ಇದೆ ಅಂತ ಹೇಳ್ಬಿಟ್ಟು ನಾನು ಇದನ್ನು ಯೂಸ್ ಮಾಡಿದ್ಮೇಲೆ ರಿವ್ಯೂ ಕೊಡ್ತೀನಿ. ಈ ರ್ಯಾಮ್ ಪರ್ಫಾರ್ಮೆನ್ಸ್ ಯಾವ ಥರ ಇದೆ ಅಂತೇಳಿ ನೋಡೋಣ. ಈ ರ್ಯಾಮ್ ಪರ್ಫಾರ್ಮೆನ್ಸ್ ಚೆನ್ನಾಗಿದ್ದು ವರ್ಕ್ ಆದರೆ ಓಕೆ, ಇಲ್ಲ ಅಂತ ಹೇಳಿದ್ರೆ ಈ ಲ್ಯಾಪ್ಟಾಪ್ನಂತೂ ಅಪ್ಗ್ರೇಡ್ ಮಾಡಲೇಬೇಕು. ನೋಡಿದ್ರಲ್ಲ ರ್ಯಾಮ್ ಅನ್ಬಾಕ್ಸಿಂಗ್ ಪ್ಲಸ್ ಇನ್ಸ್ಟಾಲೇಷನ್ ಯಾವ ಥರ ಇತ್ತು ಅಂತ ಹೇಳ್ಬಿಟ್ಟು, ಪರ್ಫಾರ್ಮೆನ್ಸ್ ಯಾವ ಥರ ಇದೆ ಅಂತ ಹೇಳ್ಬಿಟ್ಟು ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ಹೇಳ್ತೀನಿ. ಸೊ ಈ ವಿಡಿಯೋ ನಿಮ್ಗೆ ಇಷ್ಟ ಆಯಿತು ಅಂತ ಹೇಳಿದ್ರೆ ಮರಿದಿರ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. Up inside of me, blood so violently, thanks for trying me. Now it's finally time to